ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂಪ್ನಿಲಿ ಏನೇ ತಪ್ಪಾಗಿರೋದಕ್ಕೆ ನಾನೇ ಹೊಣೆ ಆಗಿರ್ತೀನಿ. ಇವ್ನು ಯಾವತ್ತೂ ತಪ್ಪೇ ಮಾಡಲ್ಲ ನನ್ನ ಹತ್ರ ಮಾತಾಡ್ತಾನೆ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ವ್ಯಾಲ್ಯೂ ಇಲ್ಲ ಅಂದಮೇಲೆ ನಾನೇ ಇವನ್ ಜೊತೆ ಕೆಲಸ ಮಾಡಬೇಕು. ಇವನೇನ್ ಕಾನ್ಸೆಪ್ಟ್ ಹುಡ್ಕೋದು, ನಾನು ಇವನ್ಗಿಂತ ಒಳ್ಳೆ ಪ್ರಾಜೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ತೀನಿ. ನನ್ನ ಮುದ್ದು ಗಂಡಂಗೆ ಇವತ್ತು ತುಂಬ ಕೋಪ ಬಂದಿದೆ. ಆದರೂ ನಿನ್ನ ಭಾವನ ಜೊತೆಲಿ ಆ ಥರ ಮಾತಾಡಬಾರ್ದಾಗಿತ್ತು ಅಭಿ. ಹಾಗಾದ್ರೆ ಅವ್ನು ಮಾತಾಡಿದ್ ಸರಿನಾ? ಸರಿನೋ ತಪ್ಪೋ, ದೊಡ್ಡೋರಾಗಿ ಅವ್ರು ಒಂದು ಮಾತು ಅಂದಾಗ ನಾವು ಅದನ್ನು ಸಹಿಸ್ಕೋಬೇಕಲ್ವಾ ಅಭಿ? ತಪ್ಪು ಮಾಡಿಲ್ಲ ಅಂದಮೇಲೆ ಅಪವಾದಗಳನ್ನ ಯಾಕೆ ಸಹಿಸ್ಕೋಬೇಕು? ಮುಂಚೆ ಎಲ್ಲ ನಾನು ನಿನ್ನ ಹಾಗೆ ವಾದ ಮಾಡ್ತಿದ್ದೆ ಅಭಿ. ಆದರೆ ಸಂಬಂಧಗಳ ಬೆಲೆ ಗೊತ್ತಾದ್ಮೇಲೆ ಈ ತಪ್ಪು ಸರಿ ಬಗ್ಗೆ ಯೋಚನೆ ಮಾಡೋದೇ ತಪ್ಪು ಅನ್ನಿಸ್ತಿದೆ. ಯಾರು ತಪ್ಪು ಮಾಡಿದಾರೋ ಯಾರು ಸರಿ ಮಾಡಿದಾರೋ, ನಾವಂತೂ ಸಂಬಂಧಗಳಿಗೆ ಸೋಲ್ಲೇಬೇಕಲ್ವಾ ಅಭಿ? ಸ್ಟಾಪ್ ಇಟ್ ದೀಪಿಕಾ, ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ಇತ್ತೀಚೆಗೆ ನಿನಗಂತೂ ಗಂಡಂಗಿಂತ ಈ ಮನೆಯವರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ನೀನು ನನಗೆ ಸಪೋರ್ಟಿವ್ ಆಗಿರ್ಬೇಕೆ ಹೊರತು ಅವ್ರಿಗೆ ಸಪೋರ್ಟಿವ್ ಆಗಿ ಇಟ್ಕೊಂಡು ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಾ? ದಯವಿಟ್ಟು ನನ್ನ ಸುಮ್ಮನೆ ಬಿಟ್ಬಿಡು. ನಾನು ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲ, ಅಭಿ ಇಷ್ಟು ಕೋಪದಲ್ಲಿರುವಾಗ ನಾನು ಏನೇ ಮಾತಾಡಿದ್ರು ಅವನ ಕೋಪ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ಸ್ವಲ್ಪ ಹೊತ್ತು ಹೋಗಲಿ, ಅವನಿಗೂ ಸಮಾಧಾನ ಆಗಲಿ, ಆಮೇಲೆ ನಿಧಾನವಾಗಿ ಮಾತಾಡಿದ್ರಾಯ್ತು. ಪ್ರೆಸೆಂಟೇಷನ್ ಕೊಡೋಕ್ಕೆ ಅಂತ ಕಾನ್ಸೆಪ್ಟ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ನಮಗಿಂತ ಮುಂಚೆ ನಮ್ಮ ಕಾನ್ಸೆಪ್ಟ್ ಇನ್ನೊಬ್ರು ಯಾರೋ ಬಂದು ಹೇಳಿದ್ದಾರೆ. ಮೂರು ಜನ ಮಕ್ಕಳು ಒಂದಾಗಿದ್ದಾರೆ, ಒಗ್ಗಟ್ಟಾಗಿ ಏನೇನು ಬೇಕಾದರೂ ಸಾಧಿಸ್ತಾರೆ, ತಂದೆ ಹೆಸರಿಗೆ ಕೀರ್ತಿ ತರ್ತಾರೆ, ತಾಯಿ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಆದರೆ ಇವತ್ತೇನಾಯಿತು? ಅವರಿಬ್ಬರು ಹಾವು ಮುಂಗ್ಸಿ ಹಾಗೆ ಕಿತ್ತಾಡ್ತಿದ್ದಾರೆ. ಅವರಿಬ್ಬರ ಮಧ್ಯೆ ಇದ್ದಿದ್ದ ಪ್ರೀತಿ ಕರಗೋಗಿ ಈಗ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆ ಬೆಂಕಿಗೆ ಸ್ವಲ್ಪ ತುಪ್ಪ ಸುರಿದ್ರೆ ಮನೆ 2 ಭಾಗ ಆಗುತ್ತೆ ಅಲ್ವಾ ತಿಳಿಸಿ? ಅಂದ್ರೆ ಈ ಕೆಲಸ ನಿಂದೇನಾ? ನಿನ್ ಮಕ್ಕಳು ಕಿತ್ತಾಡ್ತಿರೋದಕ್ಕೆ ನನ್ನನ್ನು ಯಾಕೆ ಹೊಣೆ ಮಾಡ್ತಿದ್ಯಾ ತುಳಸಿ? ಹಾಗಂದ ವೇಳೆ ಅದಕ್ಕೆ ನಾನೇ ಕಾರಣ ಅಂತಾನೆ ಅಂದ್ಕೋ. ಏನು ಮಾಡ್ತೀಯಾ? ಹೋಗಿ ನಿನ್ನ ಮಕ್ಕಳ ಹತ್ರ ಹೇಳ್ತೀಯಾ? ಹೇಳಿದ್ರು ಯಾರೂ ನಂಬಲ್ಲ, ಅದು ನಿನಗೂ ಗೊತ್ತು. ಇದಿನ್ನೂ ಶುರು ಅಷ್ಟೇ. ಅವರಿಬ್ಬರ ಮಧ್ಯೆ ಹತ್ಕೊಂಡು ಉರಿತಾ ಇರೋ ಬೆಂಕಿ ಇನ್ನೂ ದೊಡ್ಡದಾಗುತ್ತೆ. ಅದು ಜ್ವಾಲೆಯಾಗಿ ಈ ಮನೆ ಒಗ್ಗಟ್ಟನ್ನು, ಈ ಮನೆ ನೆಮ್ಮದಿ ಸಂತೋಷನ ಸುಟ್ಟು ಬೂದಿ ಮಾಡುತ್ತೆ. ನೋಡ್ತಾ ಇರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.